ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ವಿತ್ ನಿಮ್ ಕುಚೇತನ್. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇಂದು ಈ ಒಂದು ನಮ್ಮೂರ ಬಾನುಲಿ ಸ್ಟುಡಿಯೋದಾಗದರ ಸಾಹಿತಿ, ಲೇಖಕಿ, ಸಂಘಟಕರು ಹಾಗೂ ಪೃಥ್ವಿ ಫೌಂಡೇಶನ್ ನ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಮತಿ ಹೇಮಾವತಿ ಸುನ್ನೋಳಿ ಅವರು ಹಾಗೂ ಇವರನ್ನ ಇಂದು ಸಂದರ್ಶಿಸುವವರು ಡಾಕ್ಟರ್ ಶ್ರೀರಂಗ ಜೋಶಿ ಅವರು. ಬನ್ನಿ ಹಂಗಾದ್ರೆ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ನಿಮ್ಮೆಲ್ಲರ ಮನೆ ಮಗ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ ಹಾಗೂ ಆತ್ಮಸಖ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ಸಾಮಾಜಿಕ, ಧಾರ್ಮಿಕ, ವೈದ್ಯಕೀಯ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರನ್ನು, ಮಹನೀಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದು ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ವಿಶೇಷವೆಂದರೆ ವಿಶೇಷ ಹಬ್ಬ. ನಮ್ಮ ಬೆಳಗಾವಿಯ ಪೃಥ್ವಿ ಫೌಂಡೇಶನ್ ಅಧ್ಯಕ್ಷೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಕವಿಯೂ ಹೌದು, ಸಾಹಿತಿಯೂ ಹೌದು, ಸಂಘಟಕಿಯೂ ಹೌದು, ಅವರೇ ಡಾಕ್ಟರ್ ಹೇಮಾವತಿ ಸುನ್ನೋಳಿ ಅಲ್ಲಣ್ಣವರಂತ ಹೇಳ್ತಾರೆ. ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಕೇಳುಗರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ಎಲ್ಲರ ಪರವಾಗಿ ಡಾಕ್ಟರ್ ಹೇಮಾವತಿ ಸುನ್ನಳ್ಳಿ, ಹೇಮಕ್ಕ ಅಂತಲೇ ನಾ ಕರಿತೀನಿ. ಹೇಮಕ್ಕ, ಮೊದಲು ನಿಮಗೆ ಆಧಾರದ ಸ್ವಾಗತ ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಸರ್. ನಿಮಗೂ ನಮಸ್ಕಾರಗಳು ಸರ್. ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಯ ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡತಿಯೂ ಹೌದು. ಮೊದಲು ಕಾರ್ಯಕ್ರಮದ ಆರಂಭದಲ್ಲಿ ಇವರು ಕವಿಯಾಗಿರೋದ್ರಿಂದ ಇವರ ಒಂದು ಸುಂದರ ಕವನ ಕಂದ ಎಲ್ಲಿರುವೆ ಕವನ ಸಂಕಲನದಿಂದ ಒಂದು ಸುಂದರ ಹಾಡು. ನೋಡಿರೆಂಥ ಚೆಲ್ವ ನಮ್ಮ ಶಿವನಪ್ಪ. ಆ ಆ ಆ ಆ ನೀಲಕಂಠ ಚಂದ್ರಮೌಳಿ ಭಸ್ಮಚರ್ಚಿತ ಶಂಕರ, ಹೇ ಗಿರೀಶ ಹೇ ಗಿರೀಶ ಪಾರ್ವತಿ ರಮಣ. ನೀಲಕಂಠ ಚಂದ್ರಮೌಳಿ ಭಸ್ಮಚರ್ಚಿತ ಶಂಕರ, ಹೇ ಗಿರೀಶ ಪಾರ್ವತಿ ಪರಮೇಶ್ವರ, ಪಾರ್ವತಿ ಪರಮೇಶ್ವರ. ಆ ಆ ನೋಡಿರೆಂಥ ಚೆಲ್ವ ನಮ್ಮ ಶಿವನಪ್ಪ, ಮೂರು ಲೋಕಗಳ ಒಡೆಯನಪ್ಪ. ನೋಡಿರೆಂಥ ಚೆಲ್ವ ನಮ್ಮ ಶಿವನಪ್ಪ, ಮೂರು ಲೋಕಗಳ ಒಡೆಯನಪ್ಪ. ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಅಂದದ ಶೋಭೆಯು ಮೂರನೆಯ ಅಕ್ಷಿಯು. ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಅಂದದ ಶೋಭೆಯು ಮೂರನೆಯ ಅಕ್ಷಿಯು. ಜಡೆ ಮೇಲೆ ಗಂಗಾ, ತೊಡೆ ಮೇಲೆ ಪಾರ್ವತಿ, ಜಡೆ ಮೇಲೆ ಗಂಗಾ, ತೊಡೆ ಮೇಲೆ ಪಾರ್ವತಿ. ಕೊರಳಿಗೆ ಶೇಷ ಆಗೈತಿ ಭೂಷಣ, ಕೊರಳಿಗೆ ಶೇಷ ಆಗೈತಿ ಭೂಷಣ. ನೋಡಿರೆಂಥ ಚೆಲ್ವ ನಮ್ಮ ಶಿವನಪ್ಪ, ಮೂರು ಲೋಕಗಳ ಒಡೆಯನಪ್ಪ. ಜಗದ ಉದ್ಧಾರಕ್ಕೆ ವಿಷವ ಕುಡಿದವನೇ, ನೀಲಕಂಠ ಎಂಬ ಹೆಸರು ಪಡೆದವನೇ. ಜಗದ ಉದ್ಧಾರಕ್ಕೆ ವಿಷವ ಕುಡಿದವನೇ, ನೀಲಕಂಠ ಎಂಬ ಹೆಸರು ಪಡೆದವನೇ. ದುಷ್ಟರ ಸಂಹಾರಿ ಶಿಷ್ಟರ ಪಾಲಕನೇ, ದುಷ್ಟರ ಸಂಹಾರಿ ಶಿಷ್ಟರ ಪಾಲಕನೇ. ಅನಾಥ ಬಂಧುವೆ ದೀನರ ರಕ್ಷಕನೇ, ಅನಾಥ ಬಂಧುವೆ ದೀನರ ರಕ್ಷಕನೇ. ನೋಡಿರೆಂಥ ಚೆಲ್ವ ನಮ್ಮ ಶಿವನಪ್ಪ, ಮೂರು ಲೋಕಗಳ ಒಡೆಯನಪ್ಪ. ಹೂಹಾರದಿಂದ ಪೂಜೆಯು ನಿನಗೆ, ಧೂಪದೀಪಗಳ ಆರತಿಯೂ ನಿನಗೆ. ಹೂಹಾರದಿಂದ ಪೂಜೆಯು ನಿನಗೆ, ಧೂಪದೀಪಗಳ ಆರತಿಯೂ ನಿನಗೆ. ಕರ್ಪೂರದ ಚಂದನದ ಸುಗಂಧವು, ಕರ್ಪೂರದ ಚಂದನದ ಸುಗಂಧವು, ಜಾಗಟೆ ಗಂಟೆನಾದ ನಿನಗರ್ಪಣೆಯು. ಜಾಗಟೆ ಗಂಟೆನಾನ್ ನಿನಗರ್ಪಣೆಯು, ಜಾಗಟೆ ಗಂಟೆನಾನ್
ನಿನಗರ್ಪಣೆಯು. ನೋಡಿರಂಥ ಚೆಲ್ವ ನಮ್ಮ ಶಿವನಪ್ಪ, ಮೂರು ಲೋಕಗಳ ಒಡೆಯನಪ್ಪ. ನೋಡಿರಂಥ ಚೆಲ್ವ ನಮ್ಮ ಶಿವನಪ್ಪ, ನಮ್ಮ ಶಿವನಪ್ಪ, ನಮ್ಮ ಶಿವನಪ್ಪ, ನಮ್ಮ ಶಿವನಪ್ಪ, ನಮ್ಮ ಶಿವನಪ್ಪ. ಆ ಆ ತುಂಬಾ ಮಧುರವಾಗಿ ಹಾಡಿದ್ರಿ ಸರ್. ಹಾಡಿದ್ರಿ, ಕೇಳಿ ಬಹಳ ಸಂತೋಷ. ಅಲ್ಲ, ನಿಮ್ಮ ಸಂಗೀತ ನೀವು ಅಷ್ಟು ಚಂದ ಬರ್ದಿರಲ್ಲ, ಆ ಹಾಡಿಗೆ ಒಂದು ಮೆರುಗು ನೀವು ತಂದ್ರಿ ಸರ್. ಕೊಟ್ಟಿನಲ್ಲ, ಬಾಳ ಯಾಕೆ ನೋಡಿರಂತ ಚೆಲ್ವ ಹಾ, ಶಿವನೇ ಸುಂದರ. ಶಿವ ಅಂದ್ರೆ ಬಾಳ ಸತ್ಯಂ ಶಿವಂ ಸುಂದರಂ ಅಂತೀವಲ್ಲ, ಬಹಳ ಚಂದ ಕವನ ಬರ್ದಿರಿ. ಒಳ್ಳೆ ಕವಿತ್ರಿ ಇದ್ದೀರಿ, ಸಾಹಿತಿ ಇದ್ದೀರಿ, ಸಂಘಟಕ ಇದ್ದೀರಿ. ನಾನು ನಿಮಗೆ ಎಲ್ಲಾ ಕಾರ್ಯಕ್ರಮದೊಳಗೂ ನಾವು ಉಪಸ್ಥಿತನಾಗಿ ಮುಂದೆ ಕೂತಿರ್ತೀನಿ. ಹೌದು ಸರ್, ನಾವು ಕರೆದಾಗ್ಲೊಮ್ಮೆ ನಮ್ಮ ಆಮಂತ್ರಣಕ್ಕೆ ಹೋಗೋಟ್ಟು ನೀವು ಬಂದೇ ಬರ್ತಿರ್ತೀರಿ. ನಾವು ಭಾಳ ಖುಷಿ ಅನ್ನಿಸ್ತೈತಿ. ನೀವೆಲ್ಲ ಅಂತಂಬ್ರ ಬರ್ತೀರಿ, ಭಾಳ ಖುಷಿ ಆಕೈತಿ. ಅದಕ್ಕೆ ಹೇಳ್ತಿರ್ತೇನೆ ನಾನು, ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕ, ಬೆಣ್ಣ ಕಟ್ಟುವರು ಸಭೆಯೊಳಗ, ಬೆಣ್ಣ ಕಟ್ಟುವರು ಸಭೆಯೊಳಗ ಸಾವಿರ, ಹೊಣ್ಣ ಹಾಕುವರು ಉಡಿಯೊಳಗ ಅಂತ ಹೇಳಿ. ನೀವು ಸಂಗೀತ ವಿದ್ವಾಂಸರು ಸರ, ನಿಮ್ಮ ಬಾಯೊಳಗಿಂದ ಈ ಹಾಡು ಬಂತು, ನನಗೆ ಬಹಳ ಕೇಳಿ ಖುಷಿ ಆಯ್ತು. ಖುಷಿ ಅನ್ನಿಸ್ತಲ್ಲ, ಖುಷಿ ಅನ್ನಿಸ್ತು ಸರ್. ನಾವ್ ಯಾರೇ ಸಂದರ್ಶಕರು ಬರ್ಲಿ, ಅವ್ರ ಕವಿಗಳಿದ್ರ ಅವ್ರು ಬೇಕಾದಷ್ಟು ಬರೆದಿರ್ತಾರೆ. ಹೌದು, ಅವ್ರ ಹಾಡಿನಿಂದಲೇ ಆರಂಭ ಮಾಡೋದು ಜಗದ ಜಗಲು ನಮ್ಮೂರ ಬಾನುಲಿ ಕೇಂದ್ರದ ಒಂದು ವಿಶೇಷತೆ ಇರುತ್ತೆ. ಬಹಳ ವಿಶೇಷ ಐತೆ ಸರ್. ಹೇಮಕ್ಕ, ಮನುಷ್ಯನ ಜೀವನದಲ್ಲಿ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ. ಹೌದು ಸರ್. ಆ ಹುಟ್ಟಿನಲ್ಲಿ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಸಮಾಜದವರು, ಗೆಳತಿಯರು ಎಲ್ಲರಿಂದಲೂ ಒಂದೊಂದು ಸಂಸ್ಕಾರ ಪಡ್ಕೋತೀವಿ. ಇವತ್ತು ನೀವು ಜಗದ ಜಗಲು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ನೀವು ಬಂದು ಕೂತಿರಲ್ಲ, ಇಷ್ಟು ಎತ್ತರಕ್ಕೆ ಬೆಳೆದಿರೋದು ಆ ಹುಟ್ಟೇ ಕಾರಣ, ಆ ಸಂಸ್ಕಾರವೇ ಕಾರಣ. ಕಾರಣ ಎಲ್ಲ ವಿವರವಾಗಿ ಹೇಳ್ಬಿಡ್ರಿ ನಮ್ಮ ಕೇಳುಗರಿಗೆ. ಹಾ, ಹೇಳ್ತೀನಿ ರೀ ಸರ್. ನಾನು ಹುಟ್ಟಿದ್ದು ಖಾನಾಪುರದಲ್ಲಿ. ನಮ್ಮ ತಂದೆ ದುಂಡಪ್ಪ, ತಾಯಿ ಶಕುಂತಲ. ನಾವು 4 ಮಂದಿ ಅಕ್ಕಂಗಿಯರು. 4 ಮಂದಿ ಅಕ್ಕಂಗಿಯರು ಅಂತಂಬ್ರಿ. ಉಮಾ, ಗಿರಿಜಾ, ಶಶಿಕಲಾ ರೀ, ನಾನು ಹೇಮಾ. ಆಮೇಲೆ ಅಂತಂಬ್ರು ಇಬ್ರಿ, ಸದಾನಂದ ಮತ್ತೆ ಶಂಕರ್ ಅಂತ ಹೇಳಿ. ತಂದೆ ತಾಯಿ ಹೆಸರು? ತಂದೆ ದುಂಡಪ್ಪ ಸೋನೋಳಿ, ತಾಯಿ ಶಕುಂತಲಾ ಸೋನೋಳಿ. ಒಳ್ಳೆ ಸಂಸ್ಕಾರವನ್ನ ಕೊಟ್ಟಿದ್ದಾರೆ ಸರ್ ಅವರು. ಆಮೇಲೆ ನಂದು 1ನೇತೆ 2ನೇತೆ ನಂದಗಡ ಖಾನಾಪುರದೊಳಗೆ ಆಯ್ತು ಸರ್. ನಂದಗಡ ಖಾನಾಪುರದಲ್ಲಿ ಆಯ್ತು. 3ನೇತೆಯಿಂದ BA ಮಠ ಕಿತ್ತೂರು ರಾಣಿ ಚೆನ್ನಮ್ಮನ ಊರೊಳಗೆ ಆಗಿದೆ ಸರ್. ಕಿತ್ತೂರೊಳಗೆ ಆಯ್ತು. ಕಿತ್ತೂರು ನಾಡ ವಿದ್ಯಾವರ್ಧಕ ಸಂಘದೊಳಗೆ BA 1982 ಆಯ್ತು ಸರ್. ಆಮೇಲೆ 1984 MA ಧಾರವಾಡ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ ಸರ್. ಆಮೇಲೆ ಅದೇ ವರ್ಷನೇ ಜೂನಕ್ಕೆ ರಿಸಲ್ಟ್ ಆಯ್ತು ಸರ್. ಜುಲೈಗೆ ಫುಲ್ ಟೈಮ್ ಪರ್ಮನೆಂಟ್ ಜಾಬ್ ನಂದಗಡದ ಮಹಾತ್ಮ ಗಾಂಧಿ ಕಾಲೇಜ್ನೊಳಗನ ರಾಜ್ಯಶಾಸ್ತ್ರ ಉಪನ್ಯಾಸಕಿಯಾಗಿ ನಾನು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಂತೀವಲ್ಲ, ಜೂನಿಯರ್ ಕಾಲೇಜ್ನೊಳಗೆ ರಾಜ್ಯಶಾಸ್ತ್ರದ ಉಪನ್ಯಾಸಕಿಯಾಗಿ ಸೇರಿಕೊಂಡಿದ್ದೆ ಸರ್. ಅಲ್ಲಿ ಎಲ್ಲ ಸ್ಟಾಫು, ನಮ್ಮ ಮ್ಯಾನೇಜ್ಮೆಂಟು ಎಲ್ಲ ಭಾಳ ಚಲೋ ಇತ್ತು ಸರ್. ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿ ಬೋಧನೆ ಮಾಡೋದ್ರೊಂದಿಗೆ ಅವರಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಕೂಡ ನಾನು ಸ್ಫೂರ್ತಿ ಕೊಡ್ತಿದ್ದೆ ಸರ್. ಮತ್ತು ಅವ್ರು ಏನಾರ ಸಮಸ್ಯೆ ಬಂದ್ರೆ ಅವ್ರು ಕೇಳೋದು, ಮಕ್ಕಳನ್ನು ಭಾಳ ನಮ್ಮನ್ನು ಪ್ರೀತಿ ಮಾಡ್ತಿದ್ದು ಸರ್. ಯಾವುದು, ಯಾಕಂದ್ರೆ ರೀ ನಮ್ಮ ಕರ್ತವ್ಯವನ್ನು ನಾವು ಚೆನ್ನಾಗಿ ಮಾಡಬೇಕು, ಅದೇ ಧರ್ಮ. ಅದು ನಾನು ಚುಟುಕಿನೊಳಗೆ ಹೇಳ್ತೀನಿ ಸರ್. ಆ ಧರ್ಮ ಈ ಧರ್ಮ ಎಂಬ ಭೇದ ಭಾವವೇಕ, ಕರ್ತವ್ಯ ಪಾಲನೆಯೇ ನಮ್ಮ ಧರ್ಮವೆನ್ನಬೇಕ, ಧರ್ಮಕ್ಕೆ ಚ್ಯುತಿ ಬಾರದಂತೆ ನಡೆದು ಧರ್ಮವ ರಕ್ಷಿಸಬೇಕ ಅಂತ ಹೇಳಿ ಒಂದು ನಾವು ಅಗದಿ ಒಂದು ಸತತ ಪ್ರಾಮಾಣಿಕತೆಯಿಂದ ಒಂದು ಕಾರ್ಯವನ್ನು ಮಾಡಿದ್ದೀವಿ ಸರ್. ಮಾಡಿದ್ದಕ್ಕೆ ಎಲ್ಲರಿಂದಲೂ ನನಗೆ ಒಂದು ಪ್ರಶಂಸೆ ಆಯಿತು, ಸಿಕ್ಕಿದೆ ಸರ್. ಅದಕ್ಕೆ ನಾನು ಎಲ್ರಿಗೂ ಚಿರಋಣಿ ಸರ್. ನಿಮಗೆ ನೀವು ನಂದಗಡದೊಳಗೆ ಪ್ರಾಥಮಿಕ ಶಾಲೆಗೆ ಹೋಗ್ತೀನಿ ಅಂತ ಹೇಳಿದ್ರಿ. 1ನೇತೆ 2ನೇತೆ. ಅವಾಗಿನ ಗುರುಗಳ ಹೆಸರು ನೆನಪದೇನು? ಕಾಗವಾಡ ಸರ್ ಅಂತಿದ್ರಿ ಸರ್. ಆಮೇಲೆ ಸೈಕೋ ಟೀಚರ್ ಅಂತಿದ್ರಿ, ಅವರೆಲ್ಲ ಬಹಳ ಚಂದ ಕಲಿಸ್ತಿದ್ರಿ ಸರ್. ಅವಾಗಿನ ಗುರುಗಳೇ ದೇವ್ರಲ್ಲ, ಬಹಳ ಚಂದ ಕಲಿಸ್ತಿದ್ರಿ. ಮತ್ತು ನಮ್ಮನ್ನು ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ನಮ್ಮನ್ನ ತಯಾರು ಮಾಡ್ತಿದ್ವಿ. ಆಗಿನ ಗೆಳತಿಯರು ಇದ್ದಾರೆ ನಿಮಗೀಗ? ನಿರ್ಮಲಾ, ಪದ್ಮಜ ಅಂತ ಎಲ್ಲ ಇದ್ದಾರೆ ಸರ್. ಅವರು ಎಲ್ಲ ನಮ್ಮ PUC ಗಿದ್ದಾಗ ರಾಜೇಶ್ವರಿ, ರತ್ನ, ಶೈಲಾ, ಶೋಭಾ ಇವರು ಎಲ್ಲ ಅಗದಿ ಭಾಳ ಒಳ್ಳೆ ಗೆಳತಿಯರಿದ್ದರು ಸರ್. ಚಿತ್ತೂರೊಳಗಿನ ಪ್ರೌಢಶಾಲೆ ಗುರುಗಳ ಹೆಸರು ಹೇಳ್ರಿ? ಪಾಟೀಲ್ ಸರ್ ಇದ್ರಿ, ಜಗತಿ ಸರ್ ನಮ್ಮ ಕಲ್ಸ್ಯಾರ್ರಿ ಸರ್. ಆಮೇಲೆ ಭಾಳ ಜನ, ಸೌಂದತ್ತಿ ಮಠ ಟೀಚರ್ ರೀ ಸರ್. ನಾನು ಭಾಷಣಕ್ಕೆ ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳಿಬೇಕಾದ್ರೆ ಸೌಂದತ್ತಿ ಮಠ ಟೀಚರ್ ಮತ್ತು ನಮಗೆ ಸಿಗೇಳಿ ಸರ್, ಎಲ್ಲರೂ ಬಡಿಗೆ ಸರ್, ಎಲ್ಲರೂ ರೀ ಮೂರ್ತಿ ಮಾಡ್ಯಾರ. ಗುರುಗಳನ್ನ ಎಷ್ಟು ನೆನೆಸಿದ್ರು ಕಡಿಮೆ ಸರ್. ಇದ್ದಿಲಿಂ ಕರಿದಿಲ್ಲ, ಬುದ್ಧಿಂ ಹಿರಿದಿಲ್ಲ, ಗುರುವಿಂದ ಅಧಿಕ ಬಂಧುಗಳಿಲ್ಲ ಅಂತ ಹೇಳ್ತಾರೆ. ಅವ್ರ ಎಲ್ಲರೂ ಎಲ್ಲ ಗುರುಗಳ್ರಿ ಸರ್. ಭಾಳ ಚಂದ ನಮಗೆ ಕಲಿಸಿದ್ದಾರೆ. ಎಮ್ಮೆಕಿದಾಗ ನಮ್ಗೆ ಗುಬ್ಬನವ್ರು ಸರ್, ರಾಜಶೇಖರಯ್ಯ ಸರ್,
ಎಲ್ಲರೂ ಭಾಳ ನಮಗ ಅಂದ್ರೆ ಅವಾಗ ಆ ಪರಂಪರೆ ಇತ್ತು, ಗುರು ಶಿಷ್ಯರ ಸಂಬಂಧ ಪರಂಪರೆ ಇತ್ತು. ಹೌದು ನಾವ್ ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ ಈಗ ಇದೆಲ್ಲ ಕಾನ್ವೆಂಟ್ ಸ್ಕೂಲ್ಗಳು ಬಂತಲ್ಲ, ಹೌದು ಸಂಬಂಧ ಕಡಿಮೆ ಐತೆ. ಹೌದು ಸುಮ್ಮನೆ ಕಮರ್ಷಿಯಲ್ ಅಂತೀವಿ ನಾವು, ಹೌದು ವ್ಯವಹಾರಿಕವಾಗಿ ಬರೇ ಬೋಧನೆ ಅಷ್ಟೇ ಮಾಡ್ತಿರ್ಕಿಲ್ಲ ಸರ್ ಅವರು. ನಮ್ಮದ ಪೂರ್ಣ ವ್ಯಕ್ತಿತ್ವದ ವಿಕಾಸಕ್ಕೂ ಕೂಡ ಸಹಕಾರಿ. ಒಬ್ಬ ಶಿಕ್ಷಕನ ಕರ್ತವ್ಯ ಹೆಂಗಿತ್ತು ನೋಡ್ರಿ. ಹೌದೌದು, ವ್ಯಕ್ತಿತ್ವ ವಿಕಾಸ ಮಾಡ್ತಿದ್ದ ಸರ್. ಅದೇ ಒಂದು ಕಾರಣ ಸರ್, ನಾವ್ ಏನಾರೇ ಒಂದ್ ಪ್ರಗತಿ ಅಥವಾ ಸಾಧನೆ ಮಾಡಿದ್ರೆ ಅದೇ ಕಾರಣ ಸರ್, ನೆನೆಸ್ಬೇಕು ಸರ್. ನೀವು ಇವಾಗ ನಾವು ಸಾಹಿತಿನೇ ಅನ್ಲಿ ಕವಿನೇ ಅನ್ಲಿ, ಇದು ಯಾರು ಒಲಿಯುವ ನಿಮಗೆ ಪ್ರಚೋದನೆ ಆಯ್ತು? ನಮ್ಮ ಅಕ್ಕ ಸರ್, ಉಮ್ಮಕ್ಕ ಬರಿತಿದ್ರು ಮೊದ್ಲ. ಆಮೇಲೆ ನೀ ಕಲ್ತಿ, ನಾನ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಬರಿತೀನಿ, ನೀ ಯಾಕೆ ಬರಂಗಿಲ್ಲ, ಬರೀ ಅಂತ ಆಕಿದೊಂದು ಪುಸ್ತಕ ಓಪನಿಂಗ್ ಇತ್ರಿ ಸರ್, ಮಲೆನಾಡ ಮಲ್ಲಿಗೆ. ಅವ್ರ ಓಪನಿಂಗ್ ನಾನ್ ಬಂದಿದ್ದೆ ಸರ್, ಬಾ ಅನ್ನಕತ್ಲು. ಅವಾಗ ಒಂದ್ ಚುಟುಕು ಬರ್ದೆ ಸರ್ ನಾನು, ಮಲೆನಾಡ ಮಲ್ಲಿಗೆ ಕಂಪು ಸೂಸೆ ಮೆಲ್ಲಗೆ ಪಡೆದು ಎಲ್ಲರ ಮೆಚ್ಚುಗೆ ನೀನಾಗು ದಾರಿ ದೀವಿಗೆ ಅಂತ. ಅದನ್ನ ಓದಿದ್ಮೇಲೆ ಎಲ್ರು ಸಾಹಿತಿಗಳಿದ್ರು ಸರ್, ಚಂದ ಬರೀತೀರಿ ನೀವು ಬರೀರಿ ಅನ್ನಂತಲೇ ಅದೇ ಒಂದು ಪ್ರೇರಣೆ ಆಯ್ತ್ರಿ ಸರ್ ನನಗ. ಅಂದ್ರೆ ನಿಮ್ಮ ಅಕ್ಕನ ಉಮಾ ಅವರ ಆಶೀರ್ವಾದ ಚಂದ ಆಯ್ತು. ಅಂದ್ರೆ ಅಲ್ಲಿಂದ ನೀವು ಆಮೇಲೆ ನಮಗೆಲ್ಲ ಲೇಖಕರ ಸಂಘ, ನಮ್ಮ ಆಶಾ ಕಟ್ಪಟ್ಟಿ ಅಕ್ಕ ಮತ್ತೆ ಎಲ್ಲಾ ನಮ್ಮ ಸದಸ್ಯರು ಕೂಡ ನಮಗ ಬಹಳ ಸ್ಫೂರ್ತಿಯನ್ನು ಕೊಟ್ಟ ಬೆಳೆಸಿದ್ರು. ಪ್ರತಿಯೊಬ್ಬ ಸದಸ್ಯನು ನಮಗ ಸ್ಫೂರ್ತಿ ಕೊಟ್ಟೆ ಬೆಳೆಸಿದ್ರಿ. ನೀವು ಎಲ್ಲೆಲ್ಲಿ ಜಾಬ್ ಮಾಡಿದ್ರಿ? ನಾನು ನಂದಗಡಕ್ಕಷ್ಟೇ ಸರ್. 1984 ಏನು ಅಪಾಯಿಂಟ್ಮೆಂಟ್ ಆಯ್ತಲ್ರಿ ಸರ್. 2014 ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡೆ. 30 ವರ್ಷ ಸರ್ವಿಸ್ ಆಗಿತ್ತು ಸರ್. ಸ್ವಲ್ಪ ಉಳಿದಿತ್ತು ಸರ್ವಿಸ್, ಸ್ವಲ್ಪ 2020 ಸಮಸ್ಯೆಗೋಸ್ಕರ ಇಲ್ಲ ಹಂಗೇನಿಲ್ಲ ಸರ್. ಪೂರ್ಣ ನಂದು ಮನೆ ಕಡೆನೂ ನಿಶ್ಚಿಂತೆ ಇದ್ದೆ ಸರ್. ಆಮೇಲೆ ನನ್ನ ಜಾಬ್ ವಾಲಂಟರಿ ಯಾಕೆ ತಗೊಂಡ್ರಿ? ನನ್ನ ಜಾಬ್ ಬೇರೆಯವರು ತಗೊಂಡು ಅವ್ರ ಜೀವನ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾನು ತಗೊಂಡೆ ಸರ್. ಬದುಕಿಗೆ ದಾರಿ ಆಗಲಿ, ನಾನು ಬದುಕಿಗೆ ದಾರಿ ಆಗೈತಿ, ಮತ್ತೆಲ್ಲ ನಾನು ಸೆಟ್ಲ್ ಆಗೇನಿ. ಇನ್ನು ಬೇರೆದವರು ಅದನ್ನ ತಗೊಂಡು ಅವ್ರ ದಾರಿ ಮಾಡ್ಕೊಳ್ಳಿ, ಹರೇದ ಮಕ್ಕಳಿಗೆ ಒಂದು ಅವಕಾಶ ಸಿಗಲಿ ಕೆಲಸ ಮಾಡೋದು ಅಂತ ಒಂದು ಉದಾತ್ತ ಭಾವನೆಯಿಂದ ಹೊತ್ತಿಗೆ ತ್ಯಾಗಮಯಿ ಅನ್ಸ್ಕೊಂಡಿರಿ. ಮಾಡ್ಬೇಕ್ರಿ ಸರ್. ತ್ಯಾಗ ಮಾಡೋದಂದ್ರೆ ಬಹಳ ನನಗೆ ಖುಷಿ ಸರ್. ಹ್ಞೂನ್ರಿ. ಇವತ್ತು ನಿಮ್ಮ ಕವನ ಸಂಕಲನಗಳ ಬಗ್ಗೆ ಬರೋಣ. ಯಾವ್ಯಾವ ಕವನ ಸಂಕಲನಗಳನ್ನು ಬರ್ದಿರಿ? ಚುಟುಕು ಚಂದ್ರಿಕೆ, ಸೃಷ್ಟಿ, ಕಂದಾಯಲ್ಲಿರುವ ಇವು ಕವನ ಸಂಕಲನಗಳು ಸರ್. ಬಿಡುಗಡೆ ಆಗ್ಯಾವ ಸರ್. ಸ್ಪಂದನ, ತುಂತುರು ಇವೆಲ್ಲ ವೈಚಾರಿಕ ಲೇಖನಗಳ ಬಗ್ಗೆ ಇದಾವೆ ಸರ್. ಆಮೇಲೆ ದಾಸೋಹಂ, ಸಮಾಗಮ ಇವು ಎಲ್ಲ ಕೃತಿಗಳ ಸಂಪಾದನೆಯನ್ನು ಮಾಡಿದೇವ್ರಿ ಸರ್. ಇವಕ್ಕೆಲ್ಲ ಜನರ ಪ್ರಚೋದನೆ ಅಗ್ದಿ ಸಿಕ್ಕಿರ್ಬೇಕು. ಬಹಳ ಸ್ಫೂರ್ತಿ ಕೊಟ್ಟಿದ್ದಾರೆ ಸರ್. ಎಲ್ಲರ ಸ್ಫೂರ್ತಿನೇ ಕಾರಣ. ನಾವು ಏನಾರೇ ಒಂದು ಇಲ್ಲಿ ಸಾಧನೆ ಮಾಡಿದ್ರೆ ಸರ್, ಅವರು ನಮ್ಮನ್ನು ಬೆಳೆಸ್ತಾರೆ. ಬೆನ್ತಟ್ಟಿ ಬೆಳೆಸೋರು ಇದ್ರೆ ಸರ್, ಒಂದು ಮುಂದೆ ಹೋಗಕ್ ಒಂದು ಹಾದಿ ಬರೀತೀರಿ, ಮತ್ತೊಂದು ಬರೀತೀರಿ. ಹೇಮಕ್ಕ, ಇವಾಗ ಕವಿತ್ರಿ ಅನ್ಸಿಕೊಂಡಿರಿ, ಕವನ ವಾಚನ ಮಾಡ್ತೀರೇನು? ಚುಟುಕು ಹೇಳ್ತೀನಿ ಸರ್. ಚುಟುಕು ಹೇಳಿ ಕವನ ವಾಚನ ಮಾಡ್ತೀನಿ ಸರ್. ನನ್ನ ಚುಟುಕಿನ ಶೀರ್ಷಿಕೆ ನಿಮ್ಮಿ ಡುಮ್ಮಿ. ನನ್ನ ನಿಮ್ಮಿ ಆಗಿರುವಳು ಡುಮ್ಮಿ, ಅವಳ ಮುಂದೆ ನಾಜೂಕು ಎಮ್ಮಿ, ಮಾಡಬೇಕವಳು ತೂಕ ಕಮ್ಮಿ, ಆದರೆ ಮಾಡಿಲ್ಲೇನವಳು ತಿನ್ನೋದು ಕಮ್ಮಿ. ಇನ್ನೊಂದು ಚುಟುಕು ಹೇಳ್ರಿ. ಕನ್ನೆ ಕೆನ್ನೆ, ಕನಸಲ್ಲಿ ಬಂದಳು ಸುಂದರ ಕನ್ನೆ, ಕನಸಲ್ಲಿ ಬಂದಳು ಸುಂದರ ಕನ್ನೆ, ಮೆಲ್ಲನೆ ಸವರಿದಳು ನನ್ನ ಕೆನ್ನೆ, ಮೆಲ್ಲನೆ ಸವರಿದಳು ನನ್ನ ಕೆನ್ನೆ, ನನಸೆಂದು ಅವಳ ತಬ್ಬಲು ಹೋದೆ, ನನಸೆಂದು ಅವಳ ತಬ್ಬಲು ಹೋದೆ, ಸರ್ರನೆ ಮಂಚದಿಂದ ಕೆಳಗೆ ಬಿದ್ದೆ, ಸರ್ರನೆ ಮಂಚದಿಂದ ಕೆಳಗೆ ಬಿದ್ದೆ. ಇನ್ನೊಂದು ಚುಟುಕು ನಿಸರ್ಗ. ನಿಸರ್ಗದ ಒಡಲು ತಾಯಿಯ ಮಡಿಲು, ನಿಸರ್ಗದ ಒಡಲು ತಾಯಿಯ ಮಡಿಲು, ಏರ ತೈತಿ ಅಮಲು ನೀಗ ತೈತಿ ಅಳಲು, ಏರ ತೈತಿ ಅಮಲು ನೀಗ ತೈತಿ ಅಳಲು. ಇನ್ನೊಂದು ಚುಟುಕು ದಾಯಾದಿಗಳು. ಮದುವೆಗೆ ಮುಂಚೆ ರಾಮ ಲಕ್ಷ್ಮಣರಂತಿರುವ ದಾಯಾದಿಗಳು, ಮದುವೆಗೆ ಮುಂಚೆ ರಾಮ ಲಕ್ಷ್ಮಣರಂತಿರುವ ದಾಯಾದಿಗಳು, ಮದುವೆಯಾದ ಮೇಲೆ ಏಕಾಗುವರು ರಾಮ ರಾವಣರು, ಮದುವೆಯಾದ ಮೇಲೆ ಏಕಾಗುವರು ರಾಮ ರಾವಣರು. ಇವು ಚುಟುಕುಗಳು ಸರ. ನಾನು ಕವನ ಕರ್ನಾಟಕ ಮಾತೆ ಮೇಲೆ ಕವನದ ಶೀರ್ಷಿಕೆ ಕೇಳುಗರಿಗೆ ಹೇಳ್ತೀನಿ ಸರ. ಕವನದ ಶೀರ್ಷಿಕೆ ಕರ್ನಾಟಕ ಮಾತೆ. ಕವನ ಸಂಕಲನ ಸೃಷ್ಟಿ. ಇದು ನಿನಗೆ ವಂದನೆ ಕರ್ನಾಟಕ ಮಾತೆಯೇ, ಹರಸುತ ನಮ್ಮನ್ನು ಸಲಹು ಶ್ರೀದೇವಿ, ಅಂದದ ನಿಸರ್ಗದಲ್ಲಿ ಚಂದದಿ ಕಂಗೊಳಿಸುತ್ತಿಹೆ, ಆಗಸದ ಅಂಗಳದ ತಾರೆಯಂತೆ ಹೊಳೆಯುತ್ತಿಹೆ. ಕನ್ನಡ ಭಾಷೆಯು ಇಹುದು ನಿನ್ನುಸಿರು, ಅದ ಉಳಿಸಿ ಬೆಳೆಸುವುದೇ ನಮ್ಮೆಲ್ಲರ ಬಯಕೆಯು. ಕರ್ನಾಟಕ ಮಾತೆಯೇ ನಿನಗೆ ವಂದನೆ, ನಿನಗೆರಗಿದ ಕಂಟಕಗಳು ಮಿಂಚಿನಂತೆ ಮಾಯವಾಗಿ ಹೊಂದಲಿ ಕರ್ನಾಟಕ ಸಮೃದ್ಧ ಸಿರಿಯನು, ಹೊಂದಲಿ ಕರ್ನಾಟಕ ಸಮೃದ್ಧ ಸಿರಿಯನು. ಇನ್ನೊಂದು ಕವನ ಸರ, ಮನದ ಕುದುರೆ. ಮನಸ್ಸಂದ್ರೆ ಇದು ಸೃಷ್ಟಿ ಒಳಗಿಂದ ಬರ್ತದ.
ಮನಸ್ಸು ಕುದುರೆ ಹೆಂಗೆ ಓಡ್ತಿರ್ತದೆ ಸರ್, ಚಂಚಲ ಇರ್ತದಲ್ಲ ಅದ್ರ ಮೇಲೆ ಸರ್. ಮನದ ಕುದುರೆ ಓಡುತ್ತಿದೆ ನಿರತ ಬಿಡದೆ ಸಾಗುತ್ತಿದೆ, ಆವ ಕಡಿವಾನ ಹಾಕೆ ಇದಕ್ಕೆ ಆಗದಿದನು ನಿಲ್ಲಿಸುವುದಕ್ಕೆ. ಆಸೆ ಮಾಯೆಯ ಬೆಂಬೆತ್ತಿ ಕನಸಗೂಡುಗಳ ಕಟ್ಟಿ ಹಾರುತ್ತಿದೆ ದಿಕ್ಕು ದಶೆಗಳಿಗೆ, ನಿಲ್ಲದೆಲ್ಲೂ ಒಂದು ಗಳಿಗೆ. ಹೊತ್ತುಗೊತ್ತು ಇಲ್ಲ ಇದಕ್ಕೆ ವೇಷಭಾಷೆ ಸಲ್ಲದಿದ್ದಕ್ಕೆ, ಇತಿಮಿತಿಯ ಅರಿವಿಲ್ಲದೆ ಬಯಕೆ ಬಲೆಯ ಬೀಸುತ್ತಿದೆ. ಮರ್ಕಟಂದದಿ ನೆಗೆಯುತ ಆಚೆ ಈಚೆ ಕೆಲೆಯುತ ಪಡೆದು ನಿಶ್ಚಲ ಮೌನವ ಬೆಳೆಸುತ್ತಿದೆ ದುಗುಡವ. ಮತಿಯ ಭ್ರಾಂತಿ ಮಾಡುತ್ತಿಹುದು ದಾರಿ ತಪ್ಪಿಸಿ ಅಳಿಸುತ್ತಿಹುದು, ಕೊನೆ ಇದರ ಅಟ್ಟಹಾಸಕ್ಕೆ ಎಂದಿಗೂ ತೀರದ ಅರಿಕೆ. ಇದರ ಅಟ್ಟಹಾಸ ಯಾವಾಗೂ ತೀರಂಗಿಲ್ಲ ಸರ್, ಎಷ್ಟು ಬೇಡ್ಕೊಂಡ್ರು. ಹ್ಞೂನ್ರಿ ಹಾಂ, ಹೀಗೆ ಕವನ ಸಂಕಲನಗಳು. ಆಮೇಲೆ ಕವನ ವಾಚನ ಬಹಳ ಚಂದ ಮಾಡ್ಲಿಕ್ಕತ್ತೀರಿ, ಧನ್ಯವಾದ. ಇವಾಗ ಹೇಮಕ್ಕ ನಿಮ್ಮ ಮನೆ ಪರಿಚಯ ಮಾಡ್ಕೊಡ್ರಿ, ನಿಮ್ಮ ಮನೆಯವರು ನಿಮ್ಮ ಮಕ್ಕಳು. ಹಾಂ, ನನ್ನ ಪತಿ ಪ್ರಕಾಶ್ ಅಲ್ಲಣ್ಣವರು ಸರ್. ಪ್ರಕಾಶ್ ಅಲ್ಲಣ್ಣವರು ಅವ್ರು ಏನ್ ಮಾಡ್ತಿದ್ರು? ಅವರು ಅಂಕಲ್ಗೆ ಅವ್ರಿ ಸರ್, ಗೋಕಾಕ್ ತಾಲೂಕು ಅಂಕಲ್ಗೆ ಅವರು. ಅವರು ಇನ್ಸೂರೆನ್ಸ್ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿ ಒಳಗೆ ಬ್ರಾಂಚ್ ಮ್ಯಾನೇಜರ್ ಅಂತ ಕೆಲಸ ಮಾಡ್ತಾರೆ. ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿ ಒಳಗೆ 1986 ಮದುವೆ ಆಗಿದೆ ಸರ್. ಹಾಂ, ಆಮೇಲೆ ಅವ್ರೇನು ಒಳಗಿನವರಲ್ಲ? ಇಲ್ಲ ಸರ್, ಹೊರಗಿನ ಸಂಬಂಧ ಸರ್. ಆಮೇಲೆ ದೊಡ್ಡ ಮಗಳು ಸ್ನೇಹ ಸರ್, ಆಕಿ MD ಆಗಿದೆ ಸರ್, SDM ಧಾರವಾಡದಲ್ಲಿ ಕೆಲಸ ಮಾಡ್ತಾರೆ ಸರ್. ಅವ್ರ ಪತಿ ಸುಹಾಸ್ ಹಂಚಿನಮನಿ ಅಂತ, ಅವರು NMR ಹಾಸ್ಪಿಟಲ್ ಐತಲ್ರಿ ಧಾರವಾಡದೊಳಗೆ, ಹಾಂ ಅಲ್ಲೇ ರೇಡಿಯೋಲಜಿಸ್ಟ್ ಅಂತ ವರ್ಕ್ ಮಾಡ್ತಾರೆ. ಎರಡನೇವಳು ತೃಪ್ತಿ ಅಲ್ಲಣ್ಣವರು ಸರ್, ಆಕಿ ಇಂಜಿನಿಯರ್ ರೀ, ಇಲ್ಲೇ ಅರ್ಜೇರಿ ಅವ್ರ ಮನೆ ಕೊಟ್ಟಿತ್ರಿ ಸರ್, ಶಿವಬಸವನಗರ. ಆಕಿ ಬೆಂಗಳೂರಿಗೆ ಇರ್ತಾಳ್ರಿ ಸರ್. ಆಮೇಲೆ ಮೂರನೇದವ ಹುಡುಗ ಅವ LLB ಮುಗಿಸ್ಯಾನ್ರಿ ಸರ್, ಈ ಧಾರವಾಡ ಹೈಕೋರ್ಟಿಗೆ ಲಾಯರ್ ಅಂತ ಕೆಲಸ ಮಾಡ್ತೀವಿ. ಎಲ್ಲ ಮಕ್ಕಳಿಗೆ 3 ಮೊಮ್ಮಕ್ಕಳಾಗ್ಯಾವ ಸರ್. ಅಲ್ಲ, ಒಬ್ಬ ಎಲ್ಲ ನೀವು ಉಪನ್ಯಾಸಕಿ ಆಗಿ 108 ತೊಡಕಿನೊಳಗಿದ್ದು ಸುಂದರ ಸಂಸಾರ ಮಾಡ್ಕೊಂಡು ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ, ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಕೊಟ್ಟಿರಿ, ಸಂಸ್ಕಾರವಂತರನ್ನು ಮಾಡಿರಿ. ನಿಮ್ಮ ಮನೆಯವರ ಸಹಕಾರ ಎಲ್ಲಾರ್ದು ನಿಮ್ಗೆ ಸಿಕ್ಕದಲ್ಲ, ನಿಮ್ಮ ತಂದಿಂದೆಲ್ಲ ಎಲ್ಲಾರು ಮಾಡ್ತಾರೆ. ಬಹಳ ಸಂತೋಷ. ಅವ್ರ ಮನೆ ಬಳಗ, ಗಂಡನ ಮನೆ ಬಳಗ, ಗಂಡನ ಬಳಗ ಎಲ್ಲಾರು ನಮ್ಮ ಮನೆಯಾಗ ಎಲ್ಲಾರು ಅದು ನಿಮ್ಮ ಮೇಲಿಂದ ಹೋಗ್ತದೆ. ಮನೆಗೆದ್ದು ಮಾರಗೆಲ್ಲೋ ಅನ್ನೋ ಹಾಗೆ ಮನೇನು ಸಂಭಾಳಿಸ್ಕೊಂಡು ಸ್ವಲ್ಪ ಸಾಹಿತ್ಯ, ಸಾಮಾಜಿಕ, ಸಾಂಸ್ಕೃತಿಕ ಎಲ್ಲ ಇದು ಕಾರ್ಯಕ್ರಮ ನಾವೆಲ್ಲಾನು ಗದಿಬೇಕಾದ್ರೆ ಆ ರೀತಿ ನೀವಿದ್ದೀರಿ, ಇರ್ಬೇಕು. ನಿಮ್ಮ ಗುಣಗಳು ಹೌದು ಸರ್, ತಾಳ್ಮೆ ಅನ್ನೋದು ಬಹಳ ಮಹತ್ವ ಇರ್ತದೆ. ಹೌದು, ನಾ ಇದ್ದೇನೆ ಅಂತ ನೀವು ತಿಳ್ಕೊಂಡಿರಲ್ಲ, ನಿಮ್ ದೊಡ್ಡವ್ರಿ ಸರ್. ಯಾಕಂದ್ರೆ ಹೂ ದೊಡ್ಡದಲ್ಲ, ಹೂವಿನೊಳಗಿರೋ ಸುಗಂಧವನ್ನ ಗಾಳಿ ಎಲ್ಲರ ಕಡೆ ಪ್ರಸರಿಸ್ತಲ್ಲ ಸರ. ನೀವು ಆ ಕೆಲಸ ಮಾಡತ್ತೀರಿ ಸರ್, ಅದಕ್ಕೆ ನೀವು ದೊಡ್ಡವ್ರು ಸರ್. ಇಷ್ಟ ನೀವು ದೊಡ್ಡ ವ್ಯಕ್ತಿಗಳು ಸರ, ಸಂಗೀತ ವಿದ್ವಾಂಸರು ಸರ್, ಶ್ರೀರಂಗ ಜೋಶಿ ಸರ್. ನಿಮ್ಮೊಂದಿಗೆ ನನ್ನ ಸಂದರ್ಶನ ಅಂದ್ರೆ ನನಗೆ ಇನ್ನೂ ಬಹಳ ಖುಷಿ ತಂದು ಕೊಟ್ಟಿದೆ ಸರ್. ಯಾಕಂದ್ರೆ ಹೆಣ್ಮಕ್ಳು ಫಸ್ಟ್ ಮುಂದೆ ಬರ್ಬೇಕಂದ್ರೆ ತಾಳ್ಮೆ, ಇನ್ನೊಂದು ಹೊಂದಾಣಿಕೆ ಬೇಕು. ಕಾಂಪ್ರಮೈಸ್ ಅಂತೀವಲ್ಲ, ಅಡ್ಜಸ್ಟ್ಮೆಂಟ್. ಯಾಕಂದ್ರೆ ಆ ಸಹನ ಶಕ್ತಿ ಭಗವಂತ ಹೆಣ್ಮಕ್ಳಿಗೆ ಜಾಸ್ತಿ ಹಾಕ್ಯಾನ. ಹೌದೌದು ಸರ್, ಅದು ಮಹತ್ವದಲ್ಲ. ತಾಳ್ಮೆ, ಹೊಂದಾಣಿಕೆ ಹೌದ್ರಿ. ಎರಡು ನೀವು ಅತಿ ಶಿಖರ ಏರಿರಿ, ಬಹಳ ಮುಂದೆ ಬಂದ್ಬಿಟ್ರಿ. ತಾಳಿದವನು ಬಾಳೆಯನ್ನು ಅಂತಾರ್ರಿ ಸರ್. ಶರಣರ ಹೇಳ್ತಾರ, ಬಾಳೆಗೊನೆ ಹಾಗೆ ಬಾಗಿಕೊಂಡಿದ್ದಾರೆ, ಬೇಡಿದ್ದ ನೀವ ಕೂಡಲ್ಲ ಸಂಗಮ ದೇವ ಅಂತ. ಹಂಗ ಬೇಕ್ರಿ ಸರ್. ನಿಮಗೆ ತಿರುಪತಿ ಮೇಲೆ ಜಾಸ್ತಿ ಒಲವಲ್ಲ? ಬಾಳ ಒಲವ್ರಿ ಸರ್. ನಮ್ಮ ಅತ್ತೆಂದ್ರು ಕಿತ್ತೂರಾಗ ಅತ್ತಿಗಳ ಕಡೆ ಬೆಳೆದೇನ್ರಿ ಸರ್, ಬಾಳ ತಿರುಪತಿ ಅಂತಿದ್ರಿ. ಅವೆಲ್ಲ ನನಗ ಬಹಟ್ ಆಗಿಬಿಟ್ಟವ್ರಿ ಸರ್. ಕೆಲವು ತಿರುಪತಿ ಹೇಳ್ರಿ. ಹೇಳ್ತೇನೆ, ತಾಯಿ ಮೇಲೆ ಸರ್. ತಾಯಿ ಮೇಲೆ ಹೇಳಿ. ಕಾಸಿಗೆ ಹೋಗಾಕ ಎಸೊಂದ ದಿನ ಬೇಕ, ತಾಸೊತ್ತಿನಾದಿ ತವರೂರ, ತಾಸೊತ್ತಿನಾದಿ ತವರೂರ ಮನಿಯಾಗ, ಕಾಶಿ ಕುಂತಾಳ ಹಡೆದವ್ವ. ಪತಿಯ ಮೇಲಿನ ಸರ್, ಪತಿಯ ಮೇಲೆ. ಗಾಜಿನ ಕಂಬಕ್ಕ ಮೊಜಿಲೆ ನಿಂತಾರ, ಒಂದೊಂದ ಹೇಳಿ ನಗುವಂಥ, ಒಂದೊಂದ ಹೇಳಿ ನಗುವಂಥ ರಾಯನ, ಯಾವ ಶಿರಿಗಂಗಿ ಹಡದಾಳ ಅಂತಂಬರ ಮೇಲೆ ಹೇಳಿದೆ. ಮತ್ತೊಮ್ಮೆ ಹೇಳ್ತೇನೆ ಸರ್. ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕ, ಬೆಣ್ಣ ಕಟ್ಟುವರು ಸಭೆಯೊಳಗ, ಬೆಣ್ಣ ಕಟ್ಟುವರು ಸಭೆಯೊಳಗ, ಸಾವಿರ ಹೊಣ್ಣ ಹಾಕುವರು ಉಡಿಯೊಳಗ. ಅಕ್ಕಂಗ್ಯರ ಮೇಲೆ ಸರ್. ಅಕ್ಕ ತಂಗಿರ ನಾಮ ಲೆಕ್ಕಕ್ಕ 4 ಮಂದಿ, ಸುತ್ತೋನ ಬಾರ ಸುರಗಿಯ,
ಸುತೋನ ಬಾರ ಸುರಗಿಯ ಅಣ್ಣ ತಮ್ಮರಿಗೆ ಎತ್ತೋನ ಬಾರ ಆರತಿಯ ಅಂತಂಬರ ಮೇಲೆ ಮತ್ತು ಬರ್ತ್ರಿ ಸರ್. ಹೇಳ್ರಿ. ಸರದಾರ ಬರುವಾಗ ಸುರಿದಾವ ಮಲ್ಲಿಗಿ, ಸರದಾರ ಬರುವಾಗ ಸುರಿದಾವ ಮಲ್ಲಿಗಿ, ದೊರೆನನ್ನ ತಮ್ಮ ಬರುವಾಗ, ದೊರೆನನ್ನ ಅನ್ನ ಬರುವಾಗ, ಯಾಲಕ್ಕಿ ಗೊನಿಬಾಗಿ ಹಾಲ ಸುರಿದಾವ, ಗೊನಿಬಾಗಿ ಹಾಲ ಸುರಿದಾವ. ಗಿಡ್ಡೋರ ಮೇಲೆ ಹಾಗೂ ಉದ್ದನ್ನವ್ರ ಮೇಲೆ ಸರ್. ಗಿಡ್ಡೋರು ನಡೆದರ ಗಿಳಿ ಹಿಂಡ ನಡೆದಂಗ, ಉದ್ದನ ಬಾಲಿ ನನ್ನ ತಂಗಿ, ಉದ್ದನ ಬಾಲಿ ನನ್ನ ತಂಗಿ ನಡೆದರ ರುದ್ರನ ತೇರ ಎಳೆದಾಂಗ, ರುದ್ರನ ತೇರ ಎಳೆದಾಂಗ. ನಮ್ಮ ಅತ್ತೆಂದ್ರು ನಗಸೋ ತ್ರಿಪದಿಗಳನ್ನು ಕೂಡ ಅಂತಿದ್ರಿ ಸರ್. ಹಾಂ, ಕೇಳೋದ್ರ ನಗಿಸ್ಬಿಡ್ರಿ. ಅಕ್ಕನ ಗಂಡ ಬಾರೋ ಬೆಕ್ಕ ಬಾವು ಜೀ ಬಾರೋ, ನುಚ್ಚ ಹಳಸೈತಿ ಉನ ಬಾರೋ, ನುಚ್ಚ ಹಳಸೈತಿ ಉನ ಬಾರೋ, ಹಿತ್ತಲದಾಗ ಮಂಗ್ಯಾ ಸತ್ತೈತಿ ಹುಗ್ಗಿ ಬಾರೋ. ಆಮೇಲೆ ನನ್ನ ಮೇಲೆ ನಾನು ಸಣ್ಣಕ್ಕಿದ್ದೆಲ್ಲ ನನ್ನ ಮೇಲೂ ಹಾಡ್ತಿದ್ದೀರಿ ಸರ್ ಅವರು. ಅವ್ವ ನನ್ನ ಹೇಮಾನ ಯಾರಿಗೆ ಕೊಡಲೆವ್ವ, ಹಾದಿಲೆ ಹೋಗೋ ಕೊರವಗ, ಹಾದಿಲೆ ಹೋಗೋ ಕೊರವಗ, ಕೊಟ್ಟರ ಕಸಬರಿಗಿ ಚಿಂತಿ ನನಗಿಲ್ಲ. ಖುಷಿನ ಮೇಲೆ ಸರ್, ಮಕ್ಕಳ ಮೇಲೆ. ಹಾವಿನ ಹೆಡೆ ಚಂದ, ಮಾವಿನ ಮಿಡಿ ಚಂದ, ಹಾರಾಡಿ ಬರುವ ಗಿನಿ ಚಂದ, ಹಾರಾಡಿ ಬರುವ ಗಿನಿ ಚಂದ, ನನ್ನ ಕಂದ ನೀ ಚಂದ ನಮ್ಮ ಮನೆಗೆಲ್ಲ. ತೊಟ್ಟಿಲದಾಗೊಂದ ತೊಳೆದ ಮುತ್ತನ್ನು ಕಂಡೆ, ಹೊಟ್ಟೆ ಮೇಲಾಗಿ ಮಲಗ್ಯಾನ, ಹೊಟ್ಟೆ ಮೇಲಾಗಿ ಮಲಗ್ಯಾನ, ಕಂದೈನ ಮುತ್ತಿನ ದೃಷ್ಟಿ ತೆಗೆದೇನ, ಮುತ್ತಿನ ದೃಷ್ಟಿ ತೆಗೆದೇನ. ಭಾಳ ಬರ್ತಾವ್ರಿ ಸರ್ ಜನಪದ ತ್ರಿಪದಿಗಳು. ಹಿಮಕ್ಕ, ಇವಾಗ ನಾವು ಸಂಘಟನೆ ಬಗ್ಗೆ ಮಾತಾಡೋಣ. ಇದ್ರ ಪೃಥ್ವಿ ಫೌಂಡೇಶನ್ ಬಗ್ಗೆ ಹೇಳ್ರಿ. ನಾವು ಪೃಥ್ವಿ ಫೌಂಡೇಶನ್ ಸ್ಥಾಪಿಸಿ ಸರ್ 7 ವರ್ಷ ಆಯ್ತು. 7 ವರ್ಷ ಆಯ್ತು. ಅದ್ರ ಉದ್ದೇಶ ಏನದ? ಅದರ ಉದ್ದೇಶ ಅಂದ್ರೆ ಸರ್, ನಾವು ಸಮಾಜ ಸೇವಾ ಮಾಡೋದು, ಆಮೇಲೆ ಮಹಿಳೆಯರನ್ನೆಲ್ಲ ಬೆಳೆಸೋದು, ಅವ್ರ ವ್ಯಕ್ತಿತ್ವವನ್ನು ಸುಧಾರಣೆ ಮಾಡೋದು, ಅವ್ರಿಗೆ ಏನ್ರಿ ಸಮಸ್ಯೆಗಳದ್ದು ಇದ್ರೆ ಸಲಹೆಗಳನ್ನು ಕೊಡೋದು ಸರ್. ಆಮೇಲೆ ವಿದ್ಯಾರ್ಥಿಗಳಾತು, ಯುವ ಜನಾಂಗ ಆತು, ವಯಸ್ಸಾದವ್ರಿಗಾತು, ಯಾರಿಗೂ ಏನೂ ತ್ರಾಸ ಆಗಬಾರ್ದು. ಈಗ ನಾವು ಅಂತಿರ್ತೇವೆ ಹೆಣ್ಮಕ್ಳ ಮೇಲೆ ಅಷ್ಟೇ ಅನ್ಯಾಯ ಆಕೈತೆ ಅಂತ, ಗಂಡ್ಮಕ್ಳ ಮೇಲೂ ಕೂಡ ಅನ್ಯಾಯ ಆಗ್ತಿರ್ತದೆ ಸರ್. ಹೆಣ್ಮಕ್ಳು ನಾವೇನೋ ಹೇಳ್ತೀವಿ, ಏನೋ ಸಮಾಧಾನ ಮಾಡ್ಕೊತೀವಿ, 4 ಮಂದಿ ಮುಂದೆ ಹೇಳ್ತೀವಿ, ಅಡಿಗೆ ಮನೆ ಹೋಗು ನಾವೇ ತೊಗೊಂಡು ತಿಂತೀವಿ, ಅದೇನು ಅನ್ಸಲ್ಲ ಸರ್. ಗಂಡ್ಮಕ್ಳು ಪಾಪ ಯಾರ ಮುಂದೆ ಹೇಳಬೇಕು, ಅವ್ರಿಗಷ್ಟು ಸ್ವಾತಂತ್ರ್ಯ ಇರಂಗಿಲ್ಲ ಸರ್. ಹೆಂಡತಿ ಇಲ್ದೆ ಗಂಡ ಬದುಕೋದು ಭಾಳ ಕಠಿಣ ಆಗ್ತದೆ ಸರ್. ಗಂಡ ಇಲ್ದೆ ಹೆಂಡತಿ ಹೆಂಗಾರ ಬದುಕೋತಾರೆ ಸರ್. ಅದಕ್ಕೆ ಎಲ್ಲರಿಗೂ ಚಲೋ ಆಗ್ಬೇಕು. ಯಾಕಂದ್ರೆ ಈ ಸಮಾಜವೆಂಬ ರಥದ ಗಾಲಿಗಳು ಎಂದ್ರೆ ರೀ ಹೆಣ್ಣು ಗಂಡು, ಅವರು ಸರಿಸಮ ಇರಬೇಕು ಸರ್. ಯಾರಿಗೂ ದುಃಖ ಆಗಬಾರ್ದು ಸರ್, ಹೌದಲ್ರಿ? ಅದಕ್ಕೆ ಈಗ ಶರಣರು ಹೇಳ್ತಾರೆ ಹೆಣ್ಣು ಗಂಡು ಸರಿಸಮ, ಹೌದಲ್ರಿ ಸರ್? ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು ಅನ್ನೋ ಒಳಗೆ ಸುಳಿವ ಆತ್ಮ ಏನಿರ್ತದೆ ಸರ್, ಒಂದೇ ಇರ್ತದೆ. ಎಲ್ಲರೂ ಭಾವನೆಗಳು ಒಂದೇ ಇರ್ತವೆ. ಒಬ್ರಿಗೊಬ್ಬರು ಭಾವನೆಗಳನ್ನ ತಿಳ್ಕೊಂಡು ಅರಿತುಕೊಂಡು ನಡೆದು ಚಂದಾಗಿ ನಡಿಬೇಕು ಅನ್ನೋದನ್ನೇ ನಮ್ಮ ಪೃಥ್ವಿ ಫೌಂಡೇಶನ್ ಉದ್ದೇಶ ಸರ್. ಪೃಥ್ವಿ ಫೌಂಡೇಶನ್ ಒಳಗೆ ಯಾರ್ಯಾರಿದ್ದಾರೆ ನಿಮ್ಮ ಜೊತೆಗೆ? ನನ್ನ ಜೊತೆಗೆ ಶೈಲಾ ಇದ್ದಾರೆ ಸರ್, ಭುವನೇಶ್ವರಿ ಇದ್ದಾಳೆ, ಮಹಾದೇವಿ ಇದ್ದಾಳೆ, ಗಿರಿಜಾ ಇದ್ದಾಳೆ ಸರ್, ರಶ್ಮಿ ಇದ್ದಾಳೆ, ಪಾರ್ವತಿ, 7 ಜನ ನಾವು ಮೆಂಬರ್ಸ್ ಎಲ್ಲರೂ ಕೆಲಸ ಮಾಡ್ತಾರೆ. ಸಪ್ತರ್ಷಿಗಳಗತೆ ಎಲ್ಲ ಇದ್ದೀರಿ. ಮತ್ತೆ ನೀವು ವಾರ್ಷಿಕ ಉತ್ಸವನ ಮಾಡ್ತೀವಿ ಸರ್. ವರ್ಷಕ್ಕೆ 2-3 ಕಾರ್ಯಕ್ರಮ, ವರದಿ ಓದ್ತೀರಿ, ಎಲ್ಲ ಮಾಡ್ತೀರಿ, ಚಂದ ಮಾಡ್ತೀರಿ, ಚಲೋ ಮಾಡ್ತೀವಿ. ರಿಜಿಸ್ಟರ್ಡ್ ಇದೆ ಸರ್, ಅದು ರಿಜಿಸ್ಟ್ರೇಷನ್ ಆಗಿದೆ. ಅನುದಾನಕ್ಕೆ ಹಾಕಿವಿ, ಇನ್ನೂ ಮಟ್ಟ ಸಿಕ್ಕಿಲ್ಲ ಸರ್. ಈ ವರ್ಷ ಹಾಕಿವಿ ಸರ್, ನಿಮ್ಮ ಆಶೀರ್ವಾದಲೇ ಬರ್ತದೆ. ಅಂದ್ರೆ ನೀವು ಪೃಥ್ವಿ ಫೌಂಡೇಶನ್ ನೀವೇ
ಅದರದ್ದು ಅಧ್ಯಕ್ಷರು, ನಾನು. ನೀವೇ ಸಂಸ್ಥಾಪಕಿ ಅಂತ ಹೇಳ್ಬೇಕು. ಹಾ. ಇವಾಗ ನಿಮ್ದು ಲೇಖಕಿಯರ ಸಂಘದ ಅಧ್ಯಕ್ಷ ಆಗಿದ್ರಿ. ಹೌದು ಸರ್. ಅದ್ರ ಹಿಂದೆ ಯಾವ ಕೆಲಸ ಮಾಡ್ತಿದ್ರ ನಲ್ಲಿ ಲೇಖಕರ ಸಂಘ? ಹೌದು ಸರ್, ಅದು ಅದ್ರ ಹಿಂದಿನ 20 ಇತಿಹಾಸ ಹೇಳ್ರಿ. ಮೇಲ್ಪಟ್ಟ ಆಯ್ತು ಸರ್. ಆಶಾ ಕಡಪಟ್ಟಿ ಅವರು, ರಂಜನಾ ಅವರು, ಇವರೆಲ್ಲ ರಂಜನಾ ನಾಯಕ್. ರಂಜನಾ ನಾಯಕ್ ರೀ. ಆಮೇಲೆ ಸರಿತಾ ಕುಲಕರ್ಣಿ ಅಂತ. ಸರಿತಾ ಕುಲಕರ್ಣಿ ನಾವು ಭೂದೇವನೇ ಅಂತಿದ್ವಿ. ಸರ್ ಮಗಳವರು ಸರಿತಾ ಕುಲಕರ್ಣಿ ಅವ್ರು ಹೋದ್ರಲ್ಲ, ತೀರ್ಕೊಂಡ್ರಲ್ಲ. ತೀರ್ಕೊಂಡ್ರಿ ಸರ್. ಹ್ಞೂ. ಕೀರ್ತಿ ಪಾಟೀಲ್ ಅಂತೂ ಇದ್ರಿ ಕೀರ್ತಿ ಪಾಟೀಲ್ ಅವರು ತೀರ್ಕೊಂಡ್ರಿ ಸರ್. ಆಮೇಲೆ ಹಿಂಗ ಎಲ್ಲರೂ ಬಹಳ ನಮಗೂ ಸ್ಕೋಪ್ ಕೊಡ್ತಿದ್ರು ಸರ್. 1984ರಿಂದ ನಾನು ಇಲ್ಲೇ ಬರ್ತಿದ್ದೆ ಸರ್, ಲೇಖಕಿಯರ ಸಂಘಕ್ಕೆ ಬರ್ತಿ ಮುಗಿಸಿ ಬಂದ ಹೋಗ್ತಿದ್ದೆ ಸರ್. ನನ್ನ ಕವನ ವಾಚನ ಮಾಡೋದು, ಏನಾರ ಭಾಷಣ ಮಾಡೋದು, ಅವಾಗ ನೀವು ಭಾಗವಹಿಸ್ತಿದ್ರಿ? ಅವಾಗಿಂದನೇ ಭಾಗವಹಿಸ್ತೇನೆ ಸರ್. ನಿರಂತರವಾಗಿ ಚಾಲನೆ ಇದೆ ಸರ್. ನಿಮ್ಮ ಅವಧಿ ಯಾವಾಗಿನಿಂದ ಆರಂಭ ಆಯ್ತು? ನಮ್ದು 20ರಿಂದ 22 ಇರ್ಬೇಕ್ರಿ ಸರ್. 3 ವರ್ಷದ ಸಾಧಾರಣ 2 ವರ್ಷ. 2 ವರ್ಷದ 2 ವರ್ಷದ 20, 21, 21, 22 ನೀವು ಅಧ್ಯಕ್ಷರಾಗಿದ್ದೀರಿ. ನಿಮ್ಮ ಲೇಖಕಿಯರ ಸಹೋದರಿಯರ ಪ್ರಕಾರ ಹೇಳ್ತಾರ ಹೇಮಕ್ ಬಹಳ ಚಂದ ಕೆಲಸ ಮಾಡಿದ್ರು, ಮಾಡ್ಬೇಕ್ರಿ. ಈ ಅವಧಿ ಒಂದು ನಾವು ಸುವರ್ಣ ಯುಗ ಅಂತ ಹೇಳ್ತೀವಿ. ಯಾಕಂದ್ರೆ ನೀವು ಲೇಖಕಿಯರ ಸಂಘ ಇದ್ರು ನಮ್ಮ ಪುರುಷರಿಗೂ ಸಮಾನ ಸ್ಥಾನ ಕೊಟ್ಟಿದ್ರಿ. ಹೌದು, ನಾವು ಎಲ್ಲ ಬರ್ತಿದ್ವಲ್ಲ, ಎಲ್ಲ ಶಾಸ್ತ್ರಿಯವರು, ಗುಂಡೇನಟ್ಟಿಯವರು, ನಾವು ಮೆಣಸಿನ್ಕಾಯಿ ಅವರು, ಇಂಚೆಲ್ ಅವರು, ಜಗಜಂಪಿ ಅವರು, ಯಾರು ಬಂದಿಲ್ಲ ಅಂತಿಲ್ಲ. ಎಲ್ಲಾರು ನೀವು ಕರಿತಿದ್ರಿ ನೀವು. ಆಮೇಲೆ ನಮ್ಮ ಕಡೆಯಿಂದ ನಮ್ಮ ಅಭ್ಯುದಯ ನಾವು ಏನಂತೀವಲ್ಲ, ನಾವು ನಮ್ಮ ಮಾರ್ಗದರ್ಶನದೊಳಗೂ ನೀವೆಲ್ಲ ಮಾತು ಕೇಳ್ತಿದ್ರಿ. ಆಮೇಲೆ ನಮಗೂ ನಿಮ್ದು ವೇದಿಕೆ ನಮಗೂ ಉಪಯೋಗ ಬಿದ್ದಿತ್ತು. ಹೌದು ಸರ್. ನಮ್ಮ ಪುಸ್ತಕಗಳು ಬಿಡುಗಡೆ ಆಗ್ತಿದ್ವಲ್ಲ. ಹೌದು ಸರ್. ಸಾಹಿತ್ಯ ಕ್ಷೇತ್ರವೇ ಇರ್ಲಿ, ಪುರುಷ ಸಾಹಿತಿಗಳದ್ದು ಕೂಡ ಪುಸ್ತಕ, ನಮ್ಮ ಕವನ ಸಂಕಲನಗಳನ್ನೇ ಇರ್ಲಿ, ನಿಮ್ದೊಳಗೆ ನೀವು ಮಾಡಿಸ್ಕೊಡ್ತಿದ್ರಿ. ಹೌದು ಸರ್. ಕರೆದು ಇಲ್ಲಿ ಮಾಡ್ಬಿಡ್ರಿ, ಒಳ್ಳೆ ವೇದಿಕೆ, ಯಾಕೆ ಸುಮ್ಮನೆ ಹೊರಗೆ ಹೋಗ್ತೀರಿ. ಅದು ನಮಗೆ ಬಹಳ ಉಪಯೋಗ ಬಿತ್ತು. ಇದ್ರ ಬಗ್ಗೆ ಬಹಳ ಹೇಳ್ತಾರೆ ನಮ್ಮಲ್ಲೆಲ್ಲ. ಹಂಗೆ ನೀವು ಬರೀ ಲೇಖಕಿಯರ ಸಂಘ ಅಂತ ಹೇಳಿದ್ರು, ಹೆಸರು ಲೇಖಕಿಯರು ಜಾಸ್ತಿ ಸದಸ್ಯರು, ಬಟ್ ಕಡಿಮೆ ಪ್ರಮಾಣ ಇದ್ರು ಒಳಗೆ ದಿಗ್ಗಜರು ಇದ್ರು ಪುರುಷರು. ನಿಮ್ಮ ಅಣ್ತಮ್ಮ ಅಂದ್ರೆ ತುಂಬಿದ್ರು. ಅಂತಂಬ್ರ ಬೇಕ ಸರ್, ಬೇಕಲ್ಲ. ಅಂತಂಬ್ರ ಮೇಲೆ ನಮಗ್ ಭಾಳ ಪ್ರೀತಿ ಸರ್. ಪ್ರೀತಿ ಅಂತಂಬ್ರ ಇದ್ರೆ ನಾವು ಇದ್ದೀವಲ್ಲ, ನಾವು ನಮ್ಮ ಸಮ್ಮುಖದೊಳಗೆ ಲೇಖಕರ ಅನೇಕ ಪುಸ್ತಕಗಳು ಬಿಡುಗಡೆ ಮಾಡಿಸ್ಕೊಟ್ಟಿರಿ. ಹೌದು ಸರ್. ಲೇಖಕಿಯರಂತೂ ಇರ್ತೀವಿ ಸರ್. ಮತ್ತೆ ಎಲ್ಲರೂ ಇದ್ರೆ ಒಂದು ಖುಷಿ ಸರ್. ನಾವೇನ್ ಮಾಡಾಕತ್ತೀವಿ ಅದನ್ನ ಅಂತಂಬ್ರು ನೋಡಿ ಅವರು ಖುಷಿ ಪಡ್ಲಿ ಅನ್ನೋದು ಒಂದು ನನ್ನ ಇಚ್ಛೆ ಇರುತ್ತೆ ಸರ್. ಒಬ್ಬ ಅಧ್ಯಕ್ಷ ಹೆಂಗಿರ್ಬೇಕು ಅನ್ನೋದು ನೀವು ಹೇಳಿಲ್ಲ, ಅವನ ಗುಣಗಳ ಬಗ್ಗೆ ಹೆಂಗ್ ನಡ್ಕೋಬೇಕು ಅನ್ನೋದು ಹೇಳಿಲ್ಲ ಸ್ವಲ್ಪ. ಅಧ್ಯಕ್ಷ ಆಗಿ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೇಕ್ರಿ ಸರ್. ನಾಯಕತ್ವದ ಗುಣಗಳು ಇರ್ಬೇಕು ಮತ್ತು ಸಹನಶೀಲತೆ ಇರ್ಬೇಕು ಸರ್. ಮತ್ತೆ ಕೆಲಸ ಮಾಡ್ಬೇಕು ಅನ್ನೋ ತುಡಿತಾ ಇರ್ಬೇಕು. ಮತ್ತೆ ಹುರುಪಲೆ ಕೆಲಸ ಮಾಡಿಸ್ಕೋಬೇಕು. ಮತ್ತೆ ಅಷ್ಟೇ ಹುರುಪಲೆ ನಾವು ಅದ್ರೊಳಗೆ ಇನ್ವಾಲ್ವ್ ಆಗಿ ಮಾಡ್ಬೇಕು. ಅಧ್ಯಕ್ಷರಾದವ್ರು ನಾವು ಮೊದ್ಲು ಕೆಲಸ ಮಾಡಿದ್ವಿ, ಇನ್ನುಳಿದವ್ರಿಗೂ ಒಂದು ಸ್ಫೂರ್ತಿ ಹಾಕಿದೆ ಸರ್. ಅವರು ಕೂಡ ನಾನು ಮಾಡ್ಬೇಕಪ್ಪ ಅನ್ನೋದು. ಮತ್ತೆ ಯಾರೇನೇ ಅಂದ್ರೂ ಸಿಟ್ಟು ಮಾಡ್ಕೋಬಾರ್ದು. ಆ ಗುಣ ಮೊದ್ಲು ಇರ್ಬೇಕು. ಸರ್ವಜ್ಞ ಹೇಳ್ತಾನೆ, ಆನೆ ಬೀದಿಲಿ ಹೋಗುವಾಗ ಶ್ವಾನ ತಾ ಬೊಗಳಿದರೆ ಶ್ವಾನನಂತಾನೆ ಬೊಗಳಿದರೆ ಆನೆಯ ಮಾನವೇ ಹಾನಿ ಸರ್ವಜ್ಞ ಅಂತೇಳಿ ಒಂದು ಆನೆ ತರ ಗಂಭೀರ್ಯವಾದ ನಡಿಗೆಯಿಂದ ನಾವು ಹೋಗ್ಬೇಕಾಗಿದೆ ಸರ್. ಅವರು ಏನು ಹೇಳ್ತಿರ್ತಾರಲ್ಲ, ನಮಗೂ ಒಳ್ಳೇದಕ್ಕೆ ಹೇಳ್ತಿರ್ತಾರ ಸರ್. ಅದನ್ನ ನಾವು ತಿಳ್ಕೋಬೇಕು. ಅಧ್ಯಕ್ಷರ ಸುಲಕ್ಷಣಗಳು ಅಂತ ಹೇಳ್ತೀವಿ. ಇವತ್ತು ನಾನು ನಿಮ್ಮ ಪ್ರಕಾರ ಮಾತಾಡ್ತೀನಿ. ನೀವು ಎಷ್ಟೋ ಕಾರ್ಯಕ್ರಮಗಳಿಗೆ ಬಂದೀನಿ. ನೀವು ವೇದಿಕೆಯೊಳಗೆ ಅಧ್ಯಕ್ಷರು ಇರ್ಬೋದು, ಕೆಳಗಡೆ ಬಂದು ಎಲ್ಲರನ್ನೂ ಮಾತಾಡ್ಸಿ ಹೋಗ್ತಿದ್ದಾರೆ. ಸರಳತೆಯಿಂದ ಬಂದ್ರಿ, ಒಳ್ಳೇದಾತು. ಮತ್ತು ನೀವು ಮೊದಲು ನೀವು ಆಮಂತ್ರಣ ಪತ್ರಿಕೆ ಹಾಕಿದ್ರು ನೆನಪಿಗಾಗಿ ಅಂತ ಮತ್ತೆ ಮುಂಜಾನೆ ಒಂದು ಹಾಕ್ತಿದ್ದೆ. ಹೌದು ಸರ್, ರೆಡಿ ಆದ್ಮೇಲೆ ಬರ್ರಿ. ಈ ಗುಣ ನನಗೆ ಭಾಳ ಸೇರ್ತಿತ್ತು. ಬಂದವ್ರು ನೋಡ್ರಿ, ಶರಣರ ಬರವಮಿಗೆ ಪ್ರಾಣ ಜೀವಾಳವಯ್ಯ. ಹೌದು, ನಾವು ಕರಿತೀವಿ ಅಂದ್ರೆ ನಾವು ಕರೆಯೋರ್ಕಿಂತ ಬರೋರು ದೊಡ್ಡವರು. ಅವ್ರ ನಾವು ಕರಿಬೇಕಾಕೈತಿ ಸರ್. ಅದು ಶರಣರು ಹೇಳ್ತಾರೆ, ಬನ್ನಿ ಅಂತ ಕರಿಬೇಕು ನಾವು. ಕುಳಿರೆಂದರೆ ನೆಲ ಕುಳಿ ಹೋಗುದೆ ಅಂತ ಕೇಳ್ತಾರೆ. ಆಮೇಲೆ ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಅಂತ ಕೇಳ್ತಾರೆ. ಹೌದಲ್ರಿ? ನಾವು ಬಂದು ಕೂಡಲೇ ಮಾತಾಡ್ಸಿದ್ರೆ ಎಷ್ಟು ಖುಷಿ ಆಗ್ತದೆ. ಸರ್ವಜ್ಞ ಹೇಳ್ತಾನೆ, ಮಾತಿ ನಿಮ್ ನಗೆ ನುಡಿಯು, ಮಾತಿ ನಿಮ್ ಹಗೆ ಹತ್ತಿ, ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾನ್ಯಕ್ಯವೂ ಸರ್ವಜ್ಞ ಅಂತ ಶರಣರು ಹೇಳ್ತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೇಳಿ. ಆಮೇಲೆ ಇವ ದಾಸರು ಹೇಳ್ತಾರ್ರಿ, ಬೋಲಿ ಏಕ ಮೋಲ ಹೈ ಕೊಹಿ ಬೋಲೈ ಜಾನಿ, ಹಿಯ ತರಾಜು ತೌಲಿ ಕೈ ತಬು ಮುಖ ಬಾಹರ ಆಣಿ. ನಾವು ಏನೇ ಮಾತಾಡಿದ್ರು ನಮ್ಮ ಹೃದಯ ಎಂಬ ತಕ್ಕಡಿಯಲ್ಲಿ ತೂಗಿ ಬೇರೆದವ್ರ ಮನಸ್ಸಿಗೆ ನೋವಾಗದಂಗ ನಾವು ಮಾತಾಡಬೇಕು ಸರ್. ಹಿಮಕ, ಇವತ್ತು ನಮ್ಮ ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ನಾ ಏನು ಮಾತಾಡ್ಸಿದ್ರು ಸರ್ವಜ್ಞನ ತ್ರಿಪದಿ ಒಳಗ, ವಚನದೊಳಗ,
ಆಮೇಲೆ ಒಂದು ಕವಿತೆಗಳ ಮೂಲಕ, ದಾಸರ ಹಾಡುಗಳ ಮೂಲಕ, ಭಜನೆಗಳ ಮೂಲಕ ನನಗೆ ಉತ್ತರ ಕೊಡ್ಲಿಕ್ಕತ್ತೀರಿ. ಹೌದು, ನನ್ ಬಹಳ ಸಂತೋಷ ಅನ್ನಿಸ್ತದೆ. ನಂಗೂ ಅಂದ್ರೆ ಇದ್ರದೊಂದು ಚತುರತೆ ನಿಮ್ಮ ಹತ್ರ ಅದ ಇದ್ರೆ. ಹೌದ್ರಿ, ನಿಮ್ ಏನ್ ಕೇಳಿದ್ರು ವಾಕ್ ಚಾತುರ್ಯ ಅಂತೀವಿ ನಾವು. ವಾಕ್ ಚಾತುರ್ಯ ಇದನ್ನ ಒಟ್ಟು ನಮ್ಮ ಅವ್ರ ದೇವತೆಗಳು, ನಮಗೆ ದೇವರು ನಮಗೊಂದು ಮಾರ್ಗ ಹಾಕಿ ಕೊಟ್ಟಾರ. ಇವ ಸರ್ವಜ್ಞನೇ ಇರ್ಲಿ, ವಚನ ಶರಣ ಸಾಹಿತ್ಯನೇ ಇರ್ಲಿ, ಶರಣ ಮಾರ್ಗದ 12ನೇ ಶತಮಾನದೊಳಗೆ ಅವ್ರು ಹೇಳ್ಬಿಟ್ರು. ಅವರು ಅದು ಹಿಂದನೇ ಹೆಜ್ಜೆ ನರಿತು ಮುಂದೆ ಹೆಜ್ಜೆ ಇಡ್ಬೇಕು ನಾವು ತಿಳ್ಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕು ಸರ್. ಪ್ರತಿಯೊಬ್ರು ಹಂಗೆ ಹೇಳ್ತೀವಿ ನಾವು. ಎಷ್ಟೊಂದು ಶರಣರು, ಶಿವಶರಣೆಯರು ಬೇಕಾದಷ್ಟು ಕೆಲವೇ ಅಪ್ರಚಲಿತ ಇದ್ರು 30-32 ವಚನಗಳು ಮೌಲ್ಯಾಧಾರಿತವ. ಈಗ ನಾವು ಬರೀ ಅಕ್ಕಮಾದೇವಿ, ಲಿಂಗಮ್ಮನವರು, ಹಿಂಗ ನಾವೇನ ಈಗ ನಾವು ನಾಗಮ್ಮ ಅನ್ಕೊಳ್ಕೊಳ್ಳಿ, ಇನ್ನು ಉಳಿದವರು ಇದ್ರು ಎಲ್ಲರೂ ಕೆಲವೇ ವಚನಗಳಿದ್ರೆ ಮೌಲ್ಯಾಧಾರಿತ. ಹೌದಲ್ಲ, ಈ ದಲಿತ ವಚನಕಾರರು ಅಂತೀವಿ. ಹೆಂಗ ವಚನಗಳು ನಮ್ಮ ಜೀವನವನ್ನೇ ಉದ್ಧಾರ ಮಾಡ್ತಾವ. ಒಂದೊಂದು ವಚನದೊಳಗ ಅಗ್ದಿ ಗೂಢಾರ್ಥ ಮತ್ತು ನೈತಿಕ ಅರ್ಥ ಸರ, ದಾರಿ ದೀಪ ಸರ್. ಇಲ್ಲ ಒಂದು ಆರೋಗ್ಯದ ಮೌಲ್ಯ ಹೇಳ್ತಾರ, ಶಿಕ್ಷಣದ ಮೌಲ್ಯ ಹೇಳ್ತಾರ, ಸಂಸ್ಕಾರ ಬಗ್ಗೆ ಹೇಳ್ತಾರ. ಏನ್ ಹೇಳಿಲ್ಲ ಅನ್ನೋದೇ ನಮಗೆ ಸಿಗೋದಿಲ್ಲ ಅಷ್ಟು ವಚನಗಳು. ದಾನ ಧರ್ಮ ಸಮಾಜ ಮಾಡ್ಬೇಕ್ರಿ ಸರ್. ಸಂಸ್ಕೃತದೊಳಗೆ ಹೇಳ್ತಾರ್ರಿ ಸರ್, ಪಿಪಿಲಿಕಾ ಅರ್ಜಿತಂ ಧಾನ್ಯಂ ಮಕ್ಷಿಕಾ ಸಂಚಿತಂ ಮಧು ಲುಬ್ಧೇನ ಸಂಚಿತಂ ದ್ರವ್ಯಂ ಸಮೂಲಂಚ ವಿನಶತಿ ಅಂತ ಹೇಳ್ತಾರೆ ಸರ್. ಇರುವೆಗಳು ಕೂಡಿಟ್ಟ ಧಾನ್ಯ, ಜೈನನ ಕೂಡಿಟ್ಟ ಜೇನುತುಪ್ಪ, ಜಿಪುನರು ಕೂಡಿಟ್ಟ ಸಂಪತ್ತು ಅದೇನಾಕೈತಿ ಸರ್, ಎಲ್ಲಾ ನಾಶ ಆಗಿ ಹೋಗ್ತೈತಿ. ಅದಕ್ಕೆ ನಾವು ಸಮಾಜಕ್ಕೆ ಮಾಡ್ಬೇಕು ಸರ್. ಸಮಾಜ ನಮಗ ಏನಾರ ಕೊಡತೈತಿ ಸರ್. ನಾವು ಸಮಾಜಕ್ಕೆ ಮಾಡಿದ್ರೆ ಸಮಾಜಕ್ಕೆ ನಮಗ ಋಣ ಏನಿರ್ತದೆ ನೆನೆಸ್ತಾರಲ್ಲ, ಜನರ ಬಾಯೊಳಗೆ ಇರ್ತೇವೆ. ಜನಪದದೊಳಗೆ ಹೇಳ್ತಾರೆ ಸರ್, ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ, ಸಾಕಾಗಿ ಶಿವನ ಸದರಿಗೆ ಹೋಗುವಾಗ ಮಂದಿ ಬಾಯಾಗ ಇರಬೇಕ. ಹಂಗ ಮಂದಿ ಬಾಯಾಗಿರುವಂತ ಕೆಲಸ ಮಾಡಿ ಹೋದ್ರೆ ಸರ್ ಅದೇ ಜೀವನದ ಸಾರ್ಥಕತೆ ಸರ್. ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ. ಕೆಲವು ಪ್ರಶಸ್ತಿಗಳು ಹೇಳ್ರಲ್ಲ. ಪ್ರಶಸ್ತಿಗಳು ಬಂದಾವೆ ಸರ್. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಂದ ನೀಲಗಂಗಾ ದತ್ತಿ ಪ್ರಶಸ್ತಿನೂ ಬಂದಿದೆ ಸರ್. ಬೆಳಗಾವಿ ಸಾಹಿತ್ಯ ಪ್ರತಿಷ್ಠಾನದ ಪ್ರಶಸ್ತಿ ಬಂದಿದೆ ಸರ್. ಆಮೇಲೆ ಸಾಹಿತ್ಯ ರತ್ನ, ಆಮೇಲೆ ಸಾಹಿತ್ಯ ಸರಸ್ವತಿ ಸರ್, ಆಮೇಲೆ ಕನ್ನಡ ಶ್ರೀ, ಆಮೇಲೆ ಕಿತ್ತೂರ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ ಸರ್. ಆಮೇಲೆ ಹೀಗೆ ಭಯಂಕರ ಬಹಳ ಬಂದಿದ್ದಾವೆ ಸರ್. ಜನಪದ ರತ್ನ ಡಾಕ್ಟರ್ ಹೇಮಕ್ಕ ಸುರಿಮಳೆ ಒಳಗ ತೋರಿಸ್ಕೊಂಡ್ಬಿಟ್ಟಾರೆ. ಜನಪದ ರತ್ನ ಪ್ರಶಸ್ತಿ, ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ, ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಹೀಗೆ ಬಹಳ ಸರ್. ನಮ್ಮ ಕೇಂದ್ರಕ್ಕೆ ಬಂದಿರಿ, ನಮ್ಗೆ ಬಹಳ ಸಂತೋಷ ಅನ್ನಿಸ್ತದ. ನೀವು ನಮ್ಮ ಈಗ ಯುವತಿಯರೆಲ್ಲ ಬರೀತಾರಲ್ಲ, ಅವ್ರಿಗೇನಾರ ಸಂದೇಶ ಕೊಡ್ರಲ್ಲ, ಹೆಂಗ್ ಬರಿಬೇಕು, ಹೆಂಗ್ ಇರ್ಬೇಕು ಅನ್ನೋದು. ಈಗಿನ ಯುವತಿಯರು ಸರ್ ಬಹಳ ಜಾಣರಿದ್ದಾರೆ ಸರ್. ಅವರು ಚಲೋ ಬರೀತಿರ್ತಾರೆ. ಅವರು ಚಲೋ ಬರೆಯಾಕತ್ತಾರ ಸರ್. ಒಮ್ಮೆ ಮನಸ್ಸಿದೆ, ಈ ನಮ್ಮ ಹಿರಿಯ ಒಂದು ಸಾಹಿತಿಗಳಿಗಿಂತನೂ ಚಂದ ಬರೀಕತ್ತಾರೆ ಸರ್. ಅವರಿಗೆ ಬೆನ್ತಟ್ಟಿ ಪ್ರೋತ್ಸಾಹ ಮಾಡೋದಷ್ಟೇ ಸರ್. ಅವರೇ ನಮಗೊಮ್ಮೆ ಸಲಹೆಗಳು ಕೊಡುವಷ್ಟು ಮಟ್ಟಿಗೂ ಕೂಡ ಒಬ್ಬೊಬ್ಬರು ಬೆಳೆದಿದ್ದಾರೆ. ನಿಜಕ್ಕೂ ನಾನು ನೋಡಿದ್ದೇನೆ ಸರ್, ಅಂತವ್ರು ಇದ್ದಾರೆ. ಆಮೇಲೆ ಎಲ್ಲರೂ ಹಿರಿಯರದ್ದೇನು ಒಂದು ಮಾರ್ಗದರ್ಶನ ಇರ್ತೈತಲ್ಲ ಸಾಹಿತಿಗಳದು, ಅದನ್ನೂ ತಗೊಂಡು ಇನ್ನೂ ಪ್ರೌಢಿಮೆಯಿಂದ ಬರೀತಾ ಹೋದ್ರೆ ಅವರು ಓದಿ ಬರಿಬೇಕು ಸರ್. ಹಿರಿಯ ಸಾಹಿತಿಗಳದನ್ನು ಎಲ್ಲ ಓದಿ ಅದನ್ನು ಅವರು ತಗೊಂಡು ಬರೆದ್ರೆ ಇನ್ನೂ ಹೆಚ್ಚಿನ ಒಂದು ಪ್ರೌಢಿಮೆ ಅದರೊಳಗೆ ಬರುತ್ತೆ ಸಾಹಿತ್ಯದೊಳಗ ಅಂತ ನನ್ನ ಅನಿಸಿಕೆ ಸರ್. ಅವ್ರಿಗೂ ಒಳ್ಳೇದಾಗ್ಲಿ. ಉದಯೋನ್ಮುಖ ಲೇಖಕಿಯರಿಗೆ ಯಾವಾಗ್ಲೂ ನಾನು ಸ್ಫೂರ್ತಿ ಕೊಡ್ತೇನೆ. ಆಮೇಲೆ ನಾವು ಉದಯೋನ್ಮುಖ ಲೇಖಕಿಯರದನೇ ಸಮಾಗಮ ಪುಸ್ತಕ ನಾವು ಹೊರಗೆ ತಂದಿವಿ ಸರ್. ಹೇಮಕ್ಕ ನಮ್ಮ ಕೇಂದ್ರಕ್ಕೆ ಬಂದಿರೋ ಸಂತೋಷ ಅನ್ನಿಸ್ತದ. ಭಾಳ ಖುಷಿ ಆಯ್ತು ರೀ ಸರ್. ನಮ್ಮೂರಿ ಬಾನುಲಿ ಕೇಂದ್ರಕ್ಕೆ ಶ್ರೀರಂಗ ಜೋಶಿ ಸರ್ ನೀವು ಸಂದರ್ಶನ ತಗೊಂಡ್ರಿ. ಇಷ್ಟು ದೊಡ್ಡವರು, ಇಷ್ಟು ಜ್ಞಾನಿಗಳು, ಇಷ್ಟು ಸಂಗೀತ ವಿದ್ವಾಂಸರು ನಿಮ್ಮೊಂದಿಗೆ ಮಾತನಾಡಿದ್ದು ನಮ್ಮ ಪುಣ್ಯ ಅಂತ ನಾನು ತಿಳ್ಕೊಂತೀನಿ ಸರ್. ಮತ್ತೆ ನಮ್ಮ ಚೈತನ್ಯ ಅವರು ಇದರ ಮುಖ್ಯಸ್ಥರು ಮಹಾದೇವ ಚೌಗಲಾ ಅವರಿದ್ದ. ಹೌದು, ಚೌಗಲಾ ಸರ್ ಅವರು ಬಹಳ ಸಮಾಜ ಸೇವಕರು. ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗನೂ ಬಹಳ ಚಲೋ ಇದೆ ಸರ್. ಬಹಳ ಸಂತೋಷ ಆಯ್ತು ರೀ ಸರ್. ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಇನ್ನು ಉತ್ತರೋತ್ತರಾಗಿ ಬೆಳೀರಿ. ಧನ್ಯವಾದ. ಸಮಾಜಮುಖಿ ಕೆಲಸಗಳನ್ನು ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ. ಅದಕ್ಕೆ ಹೇಮಕ್ಕ ಸಮಯದ ಮಾತು ನಾವು ಕೇಳಬೇಕಾಗ್ತದೆ. ಹೌದೌದು, ಅದು ನಮ್ಮ ಮಾತು ಕೇಳೋದಿಲ್ಲ ಸರ್. ಸಮಯ ಪರಿಪಾಲನೆ ಜೀವನದೊಳಗೆ ಮೊದಲು ಬೇಕ್ರಿ ಸರ್. ಅದೇ ನಮ್ಮನ್ನ ಇಷ್ಟ ಎತ್ತರಕ್ಕೆ ಬೆಳೆಸಿದ್ದಂತ ನಾನು ಹೇಳ್ತೀನಿ ನೋಡಿ. ಹೌದು ಸರ್. ಅದಕ್ಕೆ ಈಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿಹುದು ಅಂತ ಹೇಳ್ತೀವಿ. ಹೌದೌದು ಸರ್. ಹೌದಲ್ರಿ? ಹೌದು. ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳ್ತೀವಿ. ಹಂಗ ಹೇಮಕ್ಕ ನಮ್ಮ ಮಾತುಗಳು ಭಯಂಕರ ಉಳಿದು ಬಿಟ್ಟಾವ. ಸಮಯರೇ ಮುಗಿದದ. ಇನ್ನ ಮತ್ತೆ ಮುಂದಿನ ಸಲ ನಿಮಗೆ ಅವಕಾಶ ಕೊಡ್ತೀವಿ. ಅವಾಗ ಮಧುರ ಮನದ ಮಾತುಗಳನ್ನು ಮತ್ತೆ ಚಂದಾಗಿ ಮಾತಾಡೋಣ ಅಂತ. ಅಲ್ಲಿವರೆಗೆ ವಿದಾಯ ಹೇಳ್ತೀನಿ. ಇಲ್ಲಿಗೆ ಬಂದಿರಿ, ಧನ್ಯವಾದಗಳು. ನಮಸ್ಕಾರ. ನಮಗೂ ಎಲ್ಲ ತಮ್ಮ ಸಿಬ್ಬಂದಿಗೂ ಎಲ್ಲ ನಮಸ್ಕಾರ ಸರ್. ಭಾಳ ಖುಷಿ ಆಯ್ತು ಸರ್.
ಇದುವರೆಗೂ ನಮ್ಮ ಜೊತೆ ನಮ್ಮೂರ ಬಾನುಲಿ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ ಶ್ರೀಮತಿ ಹೇಮಾವತಿ ಸುನ್ನೋಳಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.